ಸಮರ್ಥವಾಗಿ ಎದುರಿಸುವುದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಅಣಿಯಾಗಿದೆ. ಇದರ ಮುಂದುವರಿದ ಭಾಗವಾಗಿ ಫೆಬ್ರವರಿ 16ರಂದು ಮಹತ್ವದ ರಾಜ್ಯ ಬಜೆಟ್ ಮಂಡನೆಗೆ ನಿರ್ಧಾರ ಮಾಡಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡೇ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸುವ ಸಾಧ್ಯತೆಗಳು ದಟ್ಟವಾಗಿವೆ. ಹಾಗಾಗಿ ರಾಜ್ಯದ ಎಲ್ಲರ ಚಿತ್ತ ರಾಜ್ಯ ಬಜೆಟ್ ಮೇಲೆ ನೆಟ್ಟಿದೆ. ಫೆಬ್ರವರಿ 12ರಿಂದ ಫೆಬ್ರವರಿ 23ರವರೆಗೆ ವಿಧಾನ ಮಂಡಲ ಅಧಿವೇಶನ ನಡೆಯಲಿದ್ದು, ಅದೇ ದಿನ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಹಣಿಯೋದಕ್ಕೆ ಕಾಂಗ್ರೆಸ್ ಒಳ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಇದರ ಮುಂದುವರಿದ ಭಾಗವಾಗಿ ಪರಿಶಿಷ್ಟ ಜಾತಿಗಳ ಒಳ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಲು ತಂತ್ರವನ್ನ ಹೂಡ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲೂ ಒಳ ಮೀಸಲಾತಿ ಪ್ರಸ್ತಾಪವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡೋಕೆ ತೀರ್ಮಾನಿಸಿದೆ. ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತಾಗಿ ಸ್ವೀಕಾರ ಮಾಡೋಕೆ ನಿರ್ಧರಿಸಲಾಗಿದೆ. ಅಲ್ಲದೆ ಒಳ ಮೀಸಲಾತಿ ವಿಚಾರವನ್ನ ಕೇಂದ್ರದ ಹೆಗಲಿಗೆ ಹಾಕೋಕೆ ಸರ್ಕಾರ ನಿರ್ಧರಿಸಿದೆ. ಒಳ ಮೀಸಲಾತಿಗೆ ಸಂವಿಧಾನದ 341ನೇ ವಿಧಿಗೆ 3ನೇ ಖಂಡವನ್ನ ಸೇರಿಸಬೇಕಿದೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟು ಕೇಂದ್ರಕ್ಕೆ ಕಳುಹಿಸೋಕೆ ಕಾಂಗ್ರೆಸ್ ಮುಂದಾಗಿದೆ. ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸನ್ನ ಮಾನ್ಯ ಮಾಡುತ್ತಾ ಅನ್ನೋದೇ ಪ್ರಶ್ನೆ. ಈಗ ಜಗತ್ತಿಗೆ ಸಮಾನತೆಯ ತತ್ವವನ್ನ ಸಾರಿದ ಶ್ರೇಷ್ಠ ವಚನಕಾರ ಬಸವಣ್ಣನನ್ನ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಯಾಗಿ ಘೋಷಿಸುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನವಿಗೆ ಸ್ಪಂದಿಸಿದ ಸಚಿವ ಸಂಪುಟದ ಸದಸ್ಯರು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದ ಸಚಿವರು ವಚನ ಸಂಸ್ಕೃತಿಯ ಮೂಲಕ ಶೋಷಿತರ ಪರವಾಗಿ ಧ್ವನಿ ಎತ್ತಿದವರು ಬಸವಣ್ಣ. ಸರ್ವರಿಗೂ ಸಮಾನತೆಯನ್ನ ಕಲ್ಪಿಸಿದ್ದು ಮತ್ತದೇ ಬಸವಣ್ಣ. ಹಾಗಾಗಿ ಅಂತಹ ಮಹಾನ್ ನಾಯಕನನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವಂತೆ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯಗೆ ಮೋದಿ ಫೋಬಿಯಾ ಇದೆ. ಸಮರ್ಥ ಪ್ರಧಾನಿ ಮೋದಿ ದೇಶವನ್ನ ದಕ್ಷವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇರೋದು ಸಿದ್ದರಾಮಯ್ಯನವರಿಗೂ ಗೊತ್ತು. ಮತ್ತೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗೋದು ಗೊತ್ತು ಅಂತ ಅಂದಿದ್ದಾರೆ. ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತೆ ಹೆಚ್ಚು ಸೀಟುಗಳು ಬಂದ್ರೆ ಮಾತ್ರ ಸಿದ್ದರಾಮಯ್ಯ ಮುಂದುವರಿತಾರೆ, ಇಲ್ಲದಿದ್ರೆ ಸಿದ್ದರಾಮಯ್ಯಗೆ ಕಷ್ಟ ಎದುರಾಗಲಿದೆ ಅಂದಿದ್ದಾರೆ. ಅದರ ಪ್ರಕಾರ ಕಡಿಮೆ ಸೀಟು ಬಂದ್ರೆ ಸಿದ್ದರಾಮಯ್ಯ ಮುಂದುವರಿಯಲ್ವಾ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಶ್ನಿಸಿದ್ದಾರೆ. ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿದ್ದಾರೆ. ಕರ್ನಾಟಕದಲ್ಲಿ ಅವರ ಮಗ ಯತೀಂದ್ರ ಅವರೇ ಹೇಳ್ದಂಗೆ ಅತಿ ಹೆಚ್ಚು ಸೀಟು ಬಂದರೆ 5 ವರ್ಷ ಇರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಅತಿ ಹೆಚ್ಚು ಕಡಿಮೆ ಸೀಟು ಬಂದರೆ ಏನು ಅಂತಾರೆ ಪ್ರಶ್ನೆ. ಹೆಚ್ಚು ಸೀಟು ಬಂದರೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ಅದು ಅಸಾಧ್ಯ ಇದೆ ಕರ್ನಾಟಕದಲ್ಲೆಲ್ಲ. ಇಡೀ ಸಿಎಂ ಸಿದ್ದರಾಮಯ್ಯನವರು ಎಲ್ಲರನ್ನೂ ಏಕವಚನದಲ್ಲೇ ಮಾತನಾಡಿಸ್ತಾರೆ, ಇದು ಸರಿನಾ ಎಂದು ಮಾಜಿ ಸಿಎಂ ಆಗಿರುವಂತಹ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ. ಸಂಸದ ಅನಂತಕುಮಾರ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು, ಸಿದ್ದರಾಮಯ್ಯ ಎಲ್ಲರಿಗೂ ಬಹಳ ವರ್ಷಗಳಿಂದ ಏಕವಚನದಲ್ಲೇ ಮಾತನಾಡ್ತಾ ಬಂದಿದ್ದಾರೆ. ಅವ್ರು ಮಾತಾಡೋದು ಸರಿ, ಬೇರೆಯವ್ರು ಮಾತನಾಡಿದ್ರೆ ತಪ್ಪಾ ಅಂತ ಪ್ರಶ್ನಿಸಿದ್ರು. ಈ ಪ್ರಶ್ನೆಗೆ ಮೊದಲು ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಲಿ. ಅವರು ಪ್ರಧಾನಿ ಮೋದಿ ಅಲ್ಲದೆ ದೇವೇಗೌಡರಿಗೂ ಸಹ ಏಕವಚನದಲ್ಲೇ ಮಾತನಾಡಿದ್ರು. ದೇವೇಗೌಡರ ಹಿರಿತನಕ್ಕೂ ಕೂಡ ಬೆಲೆ ಕೊಡ್ಲಿಲ್ಲ. ಹಾಗಂತ ನಾವು ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ರಾಜಕೀಯವಾಗಿ ಮಾತನಾಡುವಾಗ ನಮ್ಮ ಟೀಕೆ ಟಿಪ್ಪಣಿ ನಿಂದನಾಪೂರ್ವಕವಾಗಿ ಇರಬಾರ್ದು ಅಂತ ವಾಗ್ದಾಳಿ ನಡೆಸಿದ್ರು. ಇಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ಮಾತಾಡ್ತಾರೆ. ಅವ್ರು ಮಾತಾಡಿದರೆ ಸರಿ, ಮಿಕ್ಕವ್ರು ಮಾತಾಡಿದ್ರೆ ತಪ್ಪ? ಈ ಪ್ರಶ್ನೆ ಇಲ್ಲಿ ಬಂದಿದೆ ಈಗ. ಅದಕ್ಕಾಗಿ ಅವ್ರು ಪದೇ ಪದೇ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಲಿ ಅವರು. ಎಲ್ಲರಿಗೂ ಯಾರ್ಯಾರು ಈ ಭೂಮಿ ಮೇಲೆ ಯಾರಾದರೂ ಎಲ್ಲರಿಗೂ ಏಕವಚನದಲ್ಲೇ ಮಾತಾಡೋದು. ರಾಜಕೀಯದಲ್ಲಿ ಅವ್ರಿಗೆ ದೊಡ್ಡ ಪ್ರಮಾಣದ ಸಹಾಯ ಸಹಕಾರ ಮಾಡಿದಂಥ ದೇವೇಗೌಡರಿಗೆ ಏಕವಚನದಲ್ಲಿ ಮಾತಾಡಿದ್ರು. ದೇವೇಗೌಡರಿಗೆ ಏಕವಚನದಲ್ಲಿ ಮಾತಾಡಲಿಲ್ವಾ? ಮಾತಾಡಿದ್ರಲ್ಲ. ಮತ್ತೆ ಅವ್ರ ಹಿರಿತನಕ್ಕೆ ಏನು ಗೌರವ ಕೊಟ್ರ? ಪ್ರಶ್ನೆ ಏನಾಗಿದೆ ಅಂದರೆ
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನ ಬಳಸಿದ ಸಂಸದ ಅನಂತಕುಮಾರ್ ಹೆಗಡೆ ಒಬ್ಬ ಮೆಂಟಲ್ ಗಿರಾಕಿ ಅಂತ ಶಾಸಕ ಪಿ ರವಿಕುಮಾರ್ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿದ್ರೆ ಜನ ಹಿಡಿದು ಹೊಡಿತಾರೆ. 4.5 ವರ್ಷಗಳು ಮತದಾರರನ್ನ ಮರೆತು ಕೋಮಾದಲ್ಲಿ ಮಲಗಿದ್ರು. ಈಗ ಎಲೆಕ್ಷನ್ ಬಂದಿದೆ, ಟಿಕೆಟ್ಗಾಗಿ ಹುಚ್ಚನ ರೀತಿ ಮಾತನಾಡ್ತಿದ್ದಾರೆ. ನಾಲಿಗೆ ಇದೆ ಅಂತ ಏನೇನೋ ಮಾತನಾಡಿದ್ರೆ ಜನ ಸಹಿಸೋದಿಲ್ಲ. ಮೊದಲು ಮೆಂಟಲ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೆಗ್ಡೆಗೆ ರವಿಕುಮಾರ್ ಟಾಂಟ್ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ. 4.5 ವರ್ಷ ಅವರಿಗೆ ಓಟ್ ಕೊಟ್ಟಂತ ಮತದಾರರನ್ನ ಮರೆತು ಕೋಮದಲ್ಲಿ ಮಲಗಿದ್ರು. ಕುಂಭಕರ್ಣ 6 ತಿಂಗಳು ಮಲಗಿರ್ತಾನೆ, ಊಟ ಅಂದಿದ ತಕ್ಷಣ ಗೊತ್ತಾನೆ. ಈಗ ಎಲೆಕ್ಷನ್ ಅನ್ನೋ ಊಟ ಬಂದಿದೆ, ಎಲೆಕ್ಷನಲ್ಲಿ ಟಿಕೆಟ್ ತಂಬುತ್ತೆ ಅಂತೇಳಿ ಹುಚ್ಚುಚ್ಚನ್ ಥರ ಮಾತಾಡ್ತಾ ಇದ್ದಾರೆ. ಜನ ಅವ್ನಿಗೆ ಹಿಡ್ಕೊಂಡು ಹೊಡಿತಾರೆ. ಸಿದ್ದರಾಮಯ್ಯನಂತ ಜನಾನುರಾಗಿ ಜನ ಮೆಚ್ಚಿದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆಯೂ ಇಲ್ಲ. ನಾಲ್ಗೆ ಎಲ್ಲೆಲ್ಗೋ ಹೋಗುತ್ತೆ ಅಂತ ಎಲ್ಲೆಲ್ಲೋ ಮಾತಾಡಿದ್ರೆ ಜನ ಯಾವುದನ್ನು ಸಹಿಸಲ್ಲ. ಮೊದಲು ಮೆಂಟಲ್ ಆಸ್ಪತ್ರೆಗೆ ಹೋಗಿ ತನ್ನ ಮೆಂಟಲಾಗಿರೋದನ್ನ ತೋರಿಸ್ಕೊಳ್ಳಿ, ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಲಿ. 4.5 ವರ್ಷ ನೀನು ಏನು ಕಡಿದು ಕಟ್ಟೆ ಹಾಕಿದೆ ಉತ್ತರ ಕರ್ನಾಟಕ ಅಂತ ಒಂದು ಬೋರ್ಡ್ ಹಾಕಿ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಲಿ. ಅದನ್ನು ಬಿಟ್ಟು ಸಿಎಂ ವಿರುದ್ಧ ನಾಲ್ಗೆ ಹರಿಬಿಟ್ಟ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಕಾಂಗ್ರೆಸ್ಸಿಗರ ಸಮರ ಮುಂದುವರೆದಿದ್ದು, ಶಿವರಾಜ್ ತಂಗಡಗಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು ಅನಂತಕುಮಾರ್ ಹೆಗ್ಡೆ ಹುಚ್ಚ ಅಂತ ಬಿಜೆಪಿಯವರೇ ಅನ್ಕೊಂಡಿದ್ದಾರೆ. ಈಗ ಅದು ಕೂಡ ಸಾಬೀತಾಗಿದೆ ಅಂದಿದ್ದಾರೆ. ಹೆಗ್ಡೆ ಮಾತಿಗೆ ಬೆಲೆ ಕೊಡಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರೇ ಹೇಳಿದ್ದಾಗಿದೆ. ಅನಂತಕುಮಾರ್ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂದಿದ್ದಾರೆ. ಆತ ಬಿಜೆಪಿಯೊಳಗಿರುವ ಹುಚ್ಚ, ಆತನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷರು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿ, ಇಲ್ಲವಾದ್ರೆ ನಾನೇ ಕೊಡಿಸ್ತೀನಿ ಅಂತ ಲೇವಡಿ ಮಾಡಿದ್ದಾರೆ. ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು, ನಾನು ಹೇಳಿದೆ. ಆದರೆ ನನಗೆ ಈಗ ಪ್ರೂವ್ ಆಯಿತು, ಬಿಜೆಪಿ ಅವರು ಅವನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾರೆ. ಅವನೊಬ್ಬ ಹುಚ್ಚ ಅಂತ. ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ಹೇಳಿದಾರೆ, ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ, ಆತನ ಮಾತಿಗೆ ನಾವು ಬೆಲೆ ಕೊಡೋಂಥ ಅವಶ್ಯಕತೆ ಇಲ್ಲ. ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಮಟ್ಟಿಗೆ ಆತೊಬ್ಬ ಬಿಜೆಪಿ ಒಳಗಿರುವಂಥ ಹುಚ್ಚ. ಅದನ್ನ ದಯಮಾಡಿ ಉತ್ಸಾಹದಲ್ಲಿ ಸೇರಿಸುವಂತ ಕೆಲಸವನ್ನಾದ್ರೂ ಮಾಡಲಿ ಬಿಜೆಪಿ ಅವ್ರು. ಅವಾಚ್ಯ ಪದಗಳನ್ನು ಬೇರೆದಕ್ಕೆ ಈಗಾಗಲೇ ಏನೇನು ಹೇಳ್ಬೇಕಾಗಿತ್ತು ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀನಲ್ಲ ನಾನು. ನೋಡೋಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅದನ್ನು ನಿರ್ಧಾರ ಮಾಡ್ತಾರೆ. ನನಗೆ ತಿಳಿದಿದ್ದ ಮಟ್ಟಿಗೆ ಈಗ ಏನಾದರೂ ಒಬ್ರು ಗೃಹಜ್ಯೋತಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೆಚ್ಚುವರಿ 10% ಬದಲಿಗೆ ಹೆಚ್ಚುವರಿ 10 ಯೂನಿಟ್ ವಿದ್ಯುತ್ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಚಿವ ಸಂಪುಟ ಸಭೆ ಬಳಿಕ ಇಂಧನ ಸಚಿವ ಕೆಜೆ ಜಾರ್ಜ್ ಈ ವಿಷಯವನ್ನ ತಿಳಿಸಿದ್ದಾರೆ. ಸದ್ಯ 200 ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗ್ತಾ ಇತ್ತು. ಮಿತಿ ದಾಟಿದ ಬಳಕೆದಾರರು ಬಿಲ್ ಪಾವತಿಯನ್ನ ಮಾಡಬೇಕು ಅಂತ ಕಡ್ಡಾಯಗೊಳಿಸಲಾಗಿತ್ತು. ಇಂಧನ ಇಲಾಖೆಯ ಗೊಂದಲದ ಲೆಕ್ಕಾಚಾರದಿಂದ ಜನರು ಹೈರಾಣಾಗಿದ್ರು. ಇದೀಗ ಸರ್ಕಾರದ ಈ ನಿರ್ಧಾರ ಗೃಹಜ್ಯೋತಿ ಬಳಕೆದಾರರಿಗೆ ಕೊಂಚ ನಿರಾಳತೆ ತರಿಸಿದೆ. ಟಿವಿ5 ಕನ್ನಡದ ಸತತ ವರದಿ ವಿಜಯಪುರ ಜಿಲ್ಲಾಡಳಿತ ಹಾಗೂ ಪಾಲಿಕೆ ಅಧಿಕಾರಿಗಳನ್ನ ಗಾಢ ನಿದ್ದೆಯಿಂದ ಎಚ್ಚರಗೊಳಿಸಿದೆ. ವಿಜಯಪುರ ಹೃದಯ ಭಾಗವಾದ ಗಾಂಧಿ ಚೌಕ್ನಲ್ಲಿರುವ ಫ್ಲೈಓವರ್ ದುಸ್ಥಿತಿ ಕುರಿತು ಸುದ್ದಿ ಬಿತ್ತರಗೊಂಡ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಫ್ಲೈಓವರ್ ದುರಸ್ತಿಗೆ ಮುಂದಾಗಿದ್ದಾರೆ. 6 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಫ್ಲೈಓವರ್ಗೆ ಹೊಸ ತಗಡು ಸೇರಿ 5 ಇಂಚು ಪ್ಲಾಸ್ಟರ್ ಹಾಕುವಂತಹ ಮೂಲಕ ಹೊಸ ರೂಪವನ್ನ ನೀಡಿದ್ದಾರೆ. ಟಿವಿ5 ಕನ್ನಡದ ಈ ಜನಪರ ಧ್ವನಿಗೆ ವಿಜಯಪುರ ನಗರ ವಾಸಿಗಳಿಂದ ಶಹಬಾಷ್ ಕಿರಿ ವ್ಯಕ್ತವಾಗಿದೆ. ಶಿವಮೊಗ್ಗದಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯ ಕಾವು ಕೂಡ ಜೋರಾಗಿದೆ. ನೈಋತ್ಯ ಪದವೀಧರರ ಕ್ಷೇತ್ರದ ಟಿಕೆಟ್ಗಾಗಿ ಕಾಂಗ್ರೆಸ್ ನಾಯಕರ ನಡುವೆ ಪೈಪೋಟಿ ಹೆಚ್ಚಾಗ್ತಾ ಇದೆ. ಆಯನೂರು ಮಂಜುನಾಥ್, ಎಸ್ಪಿ ದಿನೇಶ್ ಸೇರಿದಂತೆ ಪ್ರಮುಖರು ರೇಸ್ನಲ್ಲಿದ್ದಾರೆ. ಈಗಾಗಲೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪದವೀಧರರ ನೋಂದಣಿ ಮಾಡಿಸಿರುವ ಟಿಕೆಟ್ ಆಕಾಂಕ್ಷಿಗಳು ಈಗ ನಿರಂತರವಾಗಿ ಪದವೀಧರ ಮತದಾರರನ್ನ ಸಂಪರ್ಕ ಮಾಡ್ತಿದ್ದಾರೆ. ಈ ಹಿಂದೆ ಇದೇ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಗೆದ್ದಿದ್ದ ಆಯನೂರಿಗೆ ಟಿಕೆಟ್ ಬಹುತೇಕ ಖಚಿತ ಎನ್ನಲಾಗ್ತಿದೆ.
ಗೊಂಡ್ರಗೂಡಿನ ವ್ಯವಸಾಯ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ನಡೆಸುವುದಕ್ಕೆ ಮುಂದಾಗಿರುವ ಆರೋಪ ಕೇಳಿಬಂದಿದೆ. ಅರ್ಹ ಷೇರುದಾರರನ್ನ ಹೊರಗಿಟ್ಟು ಚುನಾವಣೆ ಪ್ರಕ್ರಿಯೆ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪಹಣಿ ಇಲ್ಲದಿರುವ ರೈತರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಈ ಹಿಂದೆ ಮತದಾನಕ್ಕೆ 800 ಷೇರುದಾರರು ಇದ್ರು. ಆದರೆ ಈಗ ತಮಗೆ ಬೇಕಾದವರ ಹೆಸರನ್ನ ಮಾತ್ರ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ರೈತರು ಆರೋಪಿಸಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಮುಂದೂಡುವಂತೆ ಹೀಗಾಗಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಕಾನೂನುಬದ್ಧ ನ್ಯಾಯಯುತ ಚುನಾವಣೆ ನಡೀಲಿ ಅಂತ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯ ಕೋಟ್ಯಾಂತರ ಮೌಲ್ಯದ ರೈಲ್ವೆ ಆಸ್ತಿ ಅಗ್ಗದ ದರದಲ್ಲಿ ಲೀಸ್ ಪ್ಲಾನ್ಗೆ ನಡೆಸಲಾಗಿದೆ. 13 ಎಕರೆ ಜಾಗವನ್ನು 83 ಕೋಟಿ ರೂಪಾಯಿಗಳಿಗೆ 99 ವರ್ಷ ಲೀಸ್ಗೆ ಕೊಡೋದಕ್ಕೆ ನಿರ್ಧರಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹರಾಜು ಪೂರ್ಣ ಪ್ರಕ್ರಿಯೆಯಲ್ಲಿ ಪ್ರಭಾವಿಗಳ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ರೈಲು ಭೂ ಅಭಿವೃದ್ಧಿ ಪ್ರಾಧಿಕಾರದಿಂದ 13 ಎಕರೆ ಜಾಗ ಲೀಸ್ಗೆ ನೀಡೋಕೆ ಪ್ಲಾನ್ ನಡೆಸಲಾಗ್ತಾ ಇದೆಯಂತೆ. ಈಗಾಗಲೇ 2 ಬಾರಿ ಟೆಂಡರ್ ಕರೆದಿದ್ದ ನೈಋತ್ಯ ರೈಲ್ವೆ ಪ್ರಾಧಿಕಾರದ ಅಧಿಕಾರಿಗಳ ಬಗ್ಗೆ ಸಂಶಯ ಎದುರಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ದಾಸನಕೊಡಿಗೆ ಗ್ರಾಮದಲ್ಲಿ ನವ ವಿವಾಹಿತೆಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 24 ವರ್ಷದ ಶರ್ಮಿತಾ ಬಿಯು ಮೃತ ದುರ್ದೈವಿ. ಶರ್ಮಿತಾ ಅವರು ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿ ಎಂಬುವರು ಇತ್ತೀಚೆಗಷ್ಟೇ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಪತಿ ಕೆಲಸಕ್ಕೆಂದು ತೆರಳಿದ್ದ ವೇಳೆ ಡೆತ್ ನೋಟ್ ಬರೆದಿಟ್ಟು ಮನೆಯಲ್ಲಿ ನೇಣಿಗೆ ಕೊರಳೊಡ್ಡಿದ್ದಾರೆ. ಮೃತದೇಹವನ್ನ ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಆಗುಂಬೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ರೈತರಿಗೆ ಜೀವ ಭಯ ಹುಟ್ಟಿಸಿದ್ದ ಚಿರತೆ ಕೊನೆಗೂ ಸರಿಯಾಗಿದೆ. ಮಂಡ್ಯ ತಾಲೂಕಿನ ಕನ್ನಾಲಿ ಗ್ರಾಮದಲ್ಲಿ ಕಳೆದ 3 ತಿಂಗಳಿಂದ ಬೀಡು ಬಿಟ್ಟಿದ್ದ ಚಿರತೆ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಈ ಮಧ್ಯೆ ಗ್ರಾಮದ ಶ್ರೀನಿವಾಸ್ ಎಂಬುವರ ಕಬ್ಬಿನ ಗದ್ದೆಯಲ್ಲಿ 3 ಚಿರತೆ ಮರಿಗಳು ಕೂಡ ಪತ್ತೆಯಾಗಿದ್ವು. ಬಳಿಕ ಗ್ರಾಮಸ್ಥರೆಲ್ಲ ಸೇರಿ 2 ಮರಿಗಳನ್ನ ರಕ್ಷಣೆ ಮಾಡಿದ್ರು. ಆದರೆ ಮತ್ತೆ ಕಾರ್ಯಾಚರಣೆಗಳಿದ ಅರಣ್ಯಾಧಿಕಾರಿಗಳು ತಾಯಿ ಚಿರತೆಯನ್ನ ಬೋನಿಗೆ ಬೀಳಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಇತ್ತ ಸರಿಯಾದ ಚಿರತೆಯನ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ವೀಕ್ಷಿಸಿದ್ದಾರೆ. ಕಾರ್ಖಾನೆಯ ಹೊಗೆಯಿಂದ ಕೊಪ್ಪಳ ಜಿಲ್ಲೆ ಹಿರೇಬಗನಾಳ ಗ್ರಾಮದ ಜನರಿಗೆ ನಿತ್ಯ ಪರದಾಟ ಉಂಟಾಗ್ತಾ ಇದೆ. ಕಾರ್ಖಾನೆಯಿಂದ ಹೊರಬರುವ ಕಪ್ಪು ಹೊಗೆಯಿಂದ ಜನರು ನರಕ ಯಾತನೆ ಅನುಭವಿಸುವಂತಾಗಿದೆ. ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಕ್ಯಾರೆ ಅನ್ನದೇ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಗ್ರಾಮದ ಜನರು ಅಸಮಾಧಾನ ಹೊರಹಾಕಿದ್ದಾರೆ. ಕಾರ್ಖಾನೆಯ ವಿಷಗಾಳಿಯಿಂದ ಜನರ ಸಂಕಷ್ಟ ತಪ್ಪುತ್ತಿಲ್ಲ ಅಂತ ಒತ್ತಾಯಿಸಿದ್ದಾರೆ. ಕಡೂರಿನಿಂದ ಚಿಕ್ಕಮಗಳೂರಿಗೆ ತೆರಳುವ ನಾನ್ ಸ್ಟಾಪ್ ಬಸ್ ಹತ್ತಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 35 ಕಿಲೋಮೀಟರ್ ಪ್ರಯಾಣಕ್ಕೆ 1.5 ತಾಸು ಹಿಡಿದಿದೆ. ಬಸ್ ಚಾಲಕನ ಜೊತೆ ವಾಗ್ವಾದ ಮಾಡಿಕೊಂಡು ಇಳಿದ ಪ್ರಯಾಣಿಕರೆಲ್ಲ ಬೇರೆ ಬಸ್ ಹತ್ತಿದ್ದಾರೆ. ಮಾರ್ಗ ಮಧ್ಯೆ ನಾನ್ ಸ್ಟಾಪ್ ಬಸ್ ನಿಲ್ಲಿಸಿದ್ರೆ ಅಧಿಕಾರಿಗಳು ಗರಂ ಆಗ್ತಾರೆ. ಬಸ್ ನಿಲ್ಲಿಸದಿದ್ರೆ ಬಸ್ ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಾರೆ. ಇದರಿಂದ ಬಸ್ ಚಾಲಕ ಮತ್ತು ನಿರ್ವಾಹಕ ಹೈರಾಣಾಗಿ ಹೋಗಿದ್ದಾರೆ. ಯುವ ಕಾಂಗ್ರೆಸ್ ಮಾಧ್ಯಮ ಸಂಯೋಜಕರಾಗಿ ಅಭಿಷೇಕ್ ಭಾರತೀಯ ಯುವ ಕಾಂಗ್ರೆಸ್ ಮಾಧ್ಯಮ ವಿಭಾಗದ ರಾಷ್ಟ್ರೀಯ ಮಾಧ್ಯಮ ಸಂಯೋಜಕರಾಗಿ ವಿಎಸ್ ಅಭಿಷೇಕ್ ಅವರನ್ನ ನೇಮಿಸಲಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಉತ್ತಮ ಮಾಧ್ಯಮ ಸಂಯೋಜಕರ ಅಗತ್ಯವಿರುವ ಹಿನ್ನೆಲೆ ಅಭಿಷೇಕ್ ಅವರನ್ನ ನೇಮಕ ಮಾಡಲಾಗಿದೆ. ಯುವ ಕಾಂಗ್ರೆಸ್ ನಾಯಕರಾಗಿರುವ ಅಭಿಷೇಕ್ ಹೈಕಮಾಂಡ್ ನಾಯಕರ ಮುಂದಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ಉತ್ತಮ ಸಾಮರ್ಥ್ಯವನ್ನ ಹೊಂದಿದ್ದು ರಾಷ್ಟ್ರೀಯ ಮಾಧ್ಯಮ ಸಂಯೋಜಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ವಿಜಯಪುರದಲ್ಲಿ ಸಿದ್ದೇಶ್ವರ ಜಾತ್ರೆಯ ಸಂಭ್ರಮ ಜೋರಾಗಿದ್ದು ಮನೋರಂಜನಾ ಕಾರ್ಯಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಕರ್ತವ್ಯ ಪ್ರಜ್ಞೆದ ಜೊತೆಗೆ ಮೈಕ್ ಹಿಡಿದು ಹಾಡು ಹಾಡುವ ಮೂಲಕ ನೆರೆದಿದ್ದ ಜನರನ್ನ ರಂಜಿಸಿದ್ರು. ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿದ್ರಿಂದ ಬೆಳಗ್ಗೆಯಿಂದ ಭದ್ರತೆ ಒದಗಿಸಿದ್ದ ಪೊಲೀಸರು ರಾತ್ರಿ ವೇಳೆ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಡು ಹಾಡಿ ಮನೋರಂಜನೆ ಹಾಗೂ ಅದೇ ರೀತಿಯಾಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಡಿವೈಎಸ್ಪಿ ಬಸವರಾಜ್ ಎಲಿಗಾರ ಸೇರಿದಂತೆ ಹಿರಿಯ ಅಧಿಕಾರಿಗಳಿಂದ ಸಂಗೀತ ಸಂಭ್ರಮ ನಡೆಯಿತು. ಅಯೋಧ್ಯೆಯಲ್ಲಿ
ರಾಮಲಲ್ಲಾ ಪ್ರತಿಷ್ಠಾಪನೆಗೊಳ್ಳುತ್ತಿರುವ ದಿನವೇ ಸಕ್ಕರೆ ನಾಡು ಮಂಡ್ಯದಲ್ಲೂ ರಾಮ ಮಂದಿರ ಲೋಕಾರ್ಪಣೆಯಾಗಲಿದೆ. ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ನೂತನವಾಗಿ ರಾಮ ಮಂದಿರ ನಿರ್ಮಾಣಗೊಂಡಿದೆ. ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನ ಕೆತ್ತಿರುವಂತಹ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಈ ರಾಮ ಮಂದಿರದ ರಾಮನ ವಿಗ್ರಹವನ್ನ ಕೆತ್ತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಡೆಯುವ ದಿನದಂದೇ ಮಂಡ್ಯದಲ್ಲೂ ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದೇವಾಲಯದ ಟ್ರಸ್ಟ್ ತೀರ್ಮಾನ ಮಾಡಿತ್ತು. ಅದರಂತೆ ಪೇಜಾವರ ಶ್ರೀಗಳ ಶಿಷ್ಯರಿಂದಲೇ ಈ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪೂಜಾ ವಿಧಿವಿಧಾನಗಳು ಕೂಡ ನೆರವೇರ್ತವೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಶುಗರ್ ಪೇಸ್ಟ್ ಕೇಕ್ನಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಬೇಕರಿ ಸರ್ಕಲ್ ಎಂಬ ಹೆಸರಿನ ಬೇಕರಿಯಲ್ಲಿ 40,000 ರೂಪಾಯಿ ಖರ್ಚು ಮಾಡಿ 35 ಕೆಜಿ ಶುಗರ್ ಪೇಸ್ಟ್ ಕೇಕ್ನಿಂದ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಕೇಕ್ನಲ್ಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸತತ 5 ದಿನ ಜನರು ಕಷ್ಟಪಟ್ಟು ಶ್ರಮಿಸಿದ್ದಾರೆ. ಶುಗರ್ ಪೇಸ್ಟ್ ಕೇಕ್ನಲ್ಲಿ ರಾಮ ಮಂದಿರ ನಿರ್ಮಾಣವಾಗಿರೋದು ರಾಣೆಬೆನ್ನೂರು ನಿವಾಸಿಗಳ ಸಂತಸವನ್ನ ಹೆಚ್ಚು ಮಾಡಿದೆ. ಕಲಾ ಮಾಂತ್ರಿಕನೊಬ್ಬ ನಾಲಗೆಯಲ್ಲೇ ಚಿತ್ರ ಬಿಡಿಸಿದ್ದಾನೆ. ರಾಮ ಮಂದಿರ ಉದ್ಘಾಟನೆಗೆ ಭರದ ಸಿದ್ಧತೆಯಾಗ್ತಿರುವಾಗಲೇ ಒಬ್ಬೊಬ್ಬರಾಗಿ ತಮ್ಮಲ್ಲಿರುವ ಕಲೆಯನ್ನ ಪ್ರಸ್ತುತಪಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಹೊಸರಿತ್ತಿ ಗ್ರಾಮದ ವಿದ್ಯಾರ್ಥಿ ಚನ್ನಬಸಪ್ಪ ಕೈ ಸಹಾಯವಿಲ್ಲದೆ ನಾಲಿಗೆ ಮೂಲಕವೇ ಚಿತ್ರ ಬಿಡಿಸಿದ್ದಾನೆ. ಸತತ 2 ವರ್ಷದಿಂದ ಪೇಂಟಿಂಗ್ ಮಾಡುವ ಮೂಲಕ ಸಾಕಷ್ಟು ಹೆಸರು ಮಾಡಿದ್ದಾನೆ. ಸದ್ಯ ಸರ್ಕಾರಿ ಕೈಗಾರಿಕೆ ಸಂಸ್ಥೆ ಗುತ್ತಲದಲ್ಲಿ 2ನೇ ವರ್ಷದ ITI ವ್ಯಾಸಂಗ ಮಾಡ್ತಿದ್ದಾನೆ. ಕಾಲೇಜಿನ ಬಿಡುವಿನ ವೇಳೆ ಈ ಅದ್ಭುತ ಕಲೆಯನ್ನ ಕಲ್ತ್ಕೊಂಡಿದ್ದಾನೆ. ಈಗ ರಾಮನ ಚಿತ್ರ ಬಿಡಿಸುವ ಮೂಲಕ ರಾಮ ಹಾಗೂ ರಾಮ ಮಂದಿರಕ್ಕೆ ಗೌರವ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಜನವರಿ 22ರಂದು ಕೇಂದ್ರ ಸರ್ಕಾರಿ ಕಚೇರಿಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಸೋಮವಾರ ಮಧ್ಯಾಹ್ನ 2:30ರವರೆಗೆ ಎಲ್ಲಾ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಅಂದು ಹಲವು ರಾಜ್ಯಗಳು ಶಾಲಾ ಕಾಲೇಜುಗಳೇ ರಜೆ ಘೋಷಿಸಿವೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗೋವಾ, ಛತ್ತೀಸ್ಗಢ, ಹರಿಯಾಣ ರಾಜ್ಯಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣದಲ್ಲಿ ಮದ್ಯ ಮಾರಾಟವನ್ನ ಅವತ್ತಿನ ದಿನ ನಿಷೇಧಿಸುವಂತೆ ಆಯಾ ರಾಜ್ಯ ಸರ್ಕಾರಗಳು ಆದೇಶವನ್ನ ಹೊರಡಿಸಿವೆ. ಅಯೋಧ್ಯೆಯಲ್ಲಿ ಬಿಗಿ ಬಂದೋಬಸ್ತ್. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಭಾರೀ ಭದ್ರತೆಯನ್ನ ನೀಡಲಾಗಿದೆ. ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಕಮಾಂಡೋಗಳನ್ನ ನಿಯೋಜಿಸಲಾಗಿದೆ. ಜನವರಿ 22ರಂದು ನಡೆಯಲಿರುವ ಮಹಾಮಸ್ತಕಾಭಿಷೇಕ ಮತ್ತು 26ರಂದು ನಡೆಯಲಿರುವ ಗಣರಾಜ್ಯೋತ್ಸವ ಹಿನ್ನೆಲೆ ಅಯೋಧ್ಯೆ ನಗರದಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಇನ್ನು 360 ಡಿಗ್ರಿಯಲ್ಲಿ ಭದ್ರತೆ ಒದಗಿಸುವುದಕ್ಕೆ ಉತ್ತರ ಪ್ರದೇಶ ಪೊಲೀಸರು ಕೃತಕ ಬುದ್ಧಿಮತ್ತೆ ಆಧಾರಿತ ಆಂಟಿಮೈನ್ ಡ್ರೋನ್ಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ರಾಮ ಮಂದಿರ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದ್ದು, ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದ ಕರಸೇವಕ ನಾಗರಾಜ್ ಹೆಬ್ಬಾರ್ ಅಂದಿನ ಹೋರಾಟದ ಅದ್ಭುತ ಕ್ಷಣಗಳನ್ನು TV5 ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ರೇಡಿಯೋದಲ್ಲಿ ಸುದ್ದಿ ಕೇಳಿ ಮನೆಯಲ್ಲಿ ನನ್ನ ಫೋಟೋಗೆ ಹಾರ ಹಾಕಿದ್ರು. ಮನೆಗೆ ಬಂದು ನೋಡಿದಾಗ ಮನೆ ಮುಂದೆ ನನ್ನ ಫೋಟೋಗೆ ಹಾರ ಹಾಕಿದ್ದನ್ನ ನೋಡಿದೆ. ಆ ದಿನ ಕೊಠಾರಿ ಸಹೋದರರ ಬಲಿದಾನವಾಗಿತ್ತು. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ವಿ. ದಾರಿಯುದ್ದಕ್ಕೂ ಹಗ್ಗ ಕಟ್ಟಿದ್ರು. ಎತ್ತರ ಕಂಬದ ಮೇಲೆ ಸಣ್ಣ ಲೈಟ್ ಇತ್ತು. ಅದೇ ನಮಗೆ ರಸ್ತೆ ಅಂತ ಹೋರಾಟದ ನೆನಪುಗಳನ್ನ ಹಂಚಿಕೊಂಡ್ರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಮಾಲ್ ಆಫ್ ಏಷ್ಯಾದಲ್ಲಿ LED ಮೂಲಕ ಪ್ರದರ್ಶಿಸುವಂತೆ ಹಿಂದೂ ಸಂಘಟನೆಗಳು ಮನವಿ ಮಾಡಿವೆ. ಮಾಲ್ ಆಫ್ ಏಷ್ಯಾ ಆಡಳಿತ ಮಂಡಳಿಗೆ ಹಿಂದೂ ಕಾರ್ಯಕರ್ತರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಕನ್ನಡ ನಾಮಫಲಕ ವಿಚಾರದಲ್ಲಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಮಾಲ್ ಆಫ್ ಏಷ್ಯಾ ಇದೀಗ ಹಿಂದೂ ಸಂಘಟನೆಗಳಿಂದ ರಾಮಲಲ್ಲಾ ಪ್ರತಿಷ್ಠಾಪನೆ ಲೈವ್ ಟೆಲಿಕಾಸ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ.
ಹಾಸನ ತಾಲೂಕಿನ ರಾಮ ಬಂದು ಹೋಗಿರುವ ಕುರುಹು ಸಿಕ್ಕಿದೆ. ಬ್ರಹ್ಮ ರಾಕ್ಷಸಿಯನ್ನ ವಧೆ ಮಾಡಿ ದೋಷ ಪರಿಹಾರಕ್ಕೆ ರಾಮ ಹಾಸನದ ಹಳ್ಳದ ರಾಮೇಶ್ವರಕ್ಕೆ ಬಂದಿದ್ದ ಎಂಬ ನಂಬಿಕೆ ಜನರಲ್ಲಿ ಇದೆ. ರಾಮ ಬಂದಿದ್ದ ಸ್ಥಳದಲ್ಲಿ ದಿನದ 24 ಗಂಟೆಯೂ ಶಿವಲಿಂಗದ ಬಳಿ ನೀರು ಹರಿಯುತ್ತೆ. ನೀರಿನ ಜೊತೆಗೆ ಶಿವಲಿಂಗಕ್ಕೆ ಸ್ಥಳೀಯ ಅರ್ಚಕರು ಪ್ರತಿನಿತ್ಯ ಕೂಡ ಪೂಜೆ ಸಲ್ಲಿಸುತ್ತಿದ್ದಾರೆ. ಹಳ್ಳದ ರಾಮೇಶ್ವರನ ಪಕ್ಕದಲ್ಲಿಯೇ ಆಂಜನೇಯನ ದೇವಸ್ಥಾನವೂ ಇರೋದು ಇಲ್ಲಿನ ಆಕರ್ಷಣೆಗೆ ಕಾರಣವಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಸಾಂಪ್ರದಾಯಿಕ ಹಿಂದೂ ಆಚರಣೆಗಳಿಗೆ ವಿರುದ್ಧವಾಗಿದೆ ಅಂತ ಆರೋಪಿಸಿ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಗಾಜಿಯಾಬಾದ್ ನಿವಾಸಿಯೊಬ್ಬರು ಸಲ್ಲಿಸಿದ ಮನವಿಯನ್ನ ಪೌಷ ತಿಂಗಳು ಅಂದ್ರೆ ಹಿಂದೂ ಕ್ಯಾಲೆಂಡರ್ನಲ್ಲಿ 10ನೇ ತಿಂಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯವನ್ನ ನಡೆಸಬಾರದು ಅಂತ ಶಾಸ್ತ್ರಗಳು ಹೇಳ್ತವೆ. ದೇವಾಲಯ ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿ ಇರೋದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ನಡೆಸೋದಕ್ಕೆ ಸಾಧ್ಯವಿಲ್ಲ ಎಂದು ಅರ್ಜಿದಾರರು ವಾದಿಸಿದ್ದಾರೆ. ಪೂಜ್ಯ ಹಿಂದೂ ಮಠಾಧೀಶರಾದ 4 ಶಂಕರಾಚಾರ್ಯರು ಸಹ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಮಾತನಾಡಿರುವ ಉದಯನಿಧಿ ಸ್ಟಾಲಿನ್, ಡಿಎಂಕೆ ಯಾವುದೇ ನಂಬಿಕೆ ಅಥವಾ ಧರ್ಮವನ್ನ ವಿರೋಧಿಸೋದಿಲ್ಲ, ಆದ್ರೆ ಮಸೀದಿ ಕೆಡವಿ ಮಂದಿರ ಕಟ್ಟೋದನ್ನ ನಾವು ಒಪ್ಪೋದಿಲ್ಲ ಅಂದಿದ್ದಾರೆ. ಆಧ್ಯಾತ್ಮಿಕತೆ ಮತ್ತು ರಾಜಕೀಯವನ್ನ ಬೆರೆಸಬೇಡಿ ಅಂತ ಉದಯನಿಧಿ ಸ್ಟಾಲಿನ್ ತಿಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸ್ಮರಣಾರ್ಥವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು 6 ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಶ್ರೀರಾಮನ ಕೀರ್ತಿಯನ್ನ ವಿಶ್ವದಾದ್ಯಂತ ಪಸರಿಸುವ ದೃಷ್ಟಿಯಿಂದ ಅಂಚೆ ಚೀಟಿಗಳ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಅಂಚೆ ಚೀಟಿಯ ಮುಖಪುಟದಲ್ಲಿ ಹರಿ, ಸೂರ್ಯ, ಸರಯೂ ನದಿ ಮತ್ತು ರಾಮ ಮಂದಿರದ ಸುತ್ತಮುತ್ತಲಿನ ಶಿಲ್ಪಗಳ ವಿನ್ಯಾಸಗಳನ್ನ ಒಳಗೊಂಡಿದೆ. ಇದಾಗಿತ್ತು ನ್ಯೂಸ್ ಎಕ್ಸ್‌ಪ್ರೆಸ್. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.